ಕೈಗಳಲ್ಲಿ ಆಯುಧವನ್ನು ಧರಿಸಿ ಮಣಿರಥವನ್ನು ಏರಿದೆ. ಪ್ರಭು ಕಾರ್ಯಕ್ಕೆ ನಾನು ಹೊರಟವನಿದ್ದೇನೆ. ಲೋಕ ಸಂಚಾರಕ್ಕೆ ಹೊರಟಂತಹ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಹೆಣ್ಣಿದ್ದಾಳೆ ಎನ್ನುವಂತಹ ವಿಚಾರವನ್ನು ಒಂದು ಹೇಳಿದರು. ಆಕೆಯನ್ನು ಮದುವೆಯಾಗಬೇಕೆಂತ ತೀರ್ಮಾನದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸಂಧಾನ ವಿಫಲವಾಯಿತು. ಸಂಗ್ರಾಮವೇ ಬಂದ ಎನ್ನುವ ನಿರ್ಣಯಕ್ಕೆ ಬಂದಳು. ಹೋಗಿ ಎಳೆದು ತಾಯೆಂದು ಹಾಗೆ ತುರ ಪರಾಕ್ರಮಿಯಾದಂತಹ ದುಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಕೇವಲ ತನ್ನ ಹುಂಕಾರ ಮಾತ್ರದಿಂದ ಗಂಡುಗಳಿರುವಂತಹ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಬಯಲಿಸಿಕೊಂಡು ಕುಳಿತುಕೊಳ್ಳುವ ಯುವತಳು ಸುಮ್ಮನಿಗಿಲ್ಲ ಎನ್ನುವ ಹಾಗೆ ರಥ ಏರಿ
ಪಾಲಿಗೆ ಸಾಧನೆಯ ಕ್ಷೇತ್ರವಾಗಿ ಕಾಣಿಸುವಂತಹ ಗಳಿಗೆಯನ್ನು ಕಂಡೆವು. ಆ ಸಂದರ್ಭದಲ್ಲಿ ಅದೆಷ್ಟೋ ವೇದನೆಯನ್ನು ಕಂಡವ ನೂತನವಾಗಿರುವಂತಹ ಶೋಧನೆಯನ್ನು ಮಾಡಿ ನಮ್ಮವರಿಗೆಲ್ಲ ಆಶ್ರಯದಾತನಾದ ಆ ವಿಧಾತನನ್ನು ತಪಸ್ಸಿನ ಮೂಲಕವಾಗಿ ಬೆಳೆಸಿಕೊಂಡು ಅಜೇಯವಾದಂತಹ ಬಲಬಲವನ್ನು ಪಡೆದು ಒಂದಲ್ಲ ಎರಡಲ್ಲ 14 ಲೋಕಗಳಿಗೆ ಅಧಿಕಾರಿಯಾದವನಿ ಚಾರು ಚತುರ್ದಶ ಭುವನಗಳಲ್ಲಿ ಕಮಲವನ್ನು ನಿರ್ಮಿಸಿ ನಿನ್ನ ಯೋಗ್ಯತೆಯನ್ನು ನಿರ್ಧಾರಿಸಿದೆ. ಏನು ಪ್ರಭು, ಇಷ್ಟೆಲ್ಲ ಯೋಗ್ಯತೆ ಪಡೆದಂತ ನೀನು ಈ ಕಾಲದಲ್ಲಿ ಹೆಣ್ಣಿನ ವಿಷಯಕವಾಗಿ ಭ್ರಮೆಯನ್ನು ತಾಳುವುದೇ ಸರಿಯಲ್ಲ ದೊರೆ. ಕ್ರಮ ತಪ್ಪಿದವ ಭ್ರಮೆಗೆ ಒಳಗಾಗುವುದು ಸ್ವಾಭಾವಿಕ. ನಮ್ಮದಲ್ಲ ಇದ್ದವ ಭ್ರಮೆಗೆ ಒಳಗಾದ್ರೆ ಅದು ಆಶ್ಚರ್ಯಕ್ಕೆ ಕಾರಣವಾಗ್ತದೆ. ಶುಂಭಣಂದ್ರೆ ಶೋಣಿತ ಪ್ರವಾಸಿಗಳಿಗೆ ಅದು ಆದರ್ಶಪ್ರಾಯದ್ದು. ಅದನ್ನೇ ನಂಬಿ ಬದುಕುತ್ತಿರುವ ವೇಳೆಯಲ್ಲಿ ಇಂತಹ ನಿರ್ಧಾರವನ್ನು ಕೈಗೊಂಡೇ ಇಲ್ಲ. ಆ ವನಿತೆಯನ್ನು ಬಯಸಿದೆಯಾ, ಕಾಮಿನಿಯಾಗಲಿ ಕಾಶ್ಯಪಿಯಾಗಲಿ ಅಲ್ಲ ಕಾಂತಾರವಾಗಲಿ ಯಾವ ಕಾಲಕ್ಕಿದ್ರು ಒಲಿದು ಬರಬೇಕೆ ವಿನಃ ನಮ್ಮ ಇಚ್ಛೆಗೆ ಬಂದ ಹಾಗೆ ಪಡೆಯುವುದಕ್ಕೆ ಸುತ್ತಲ್ಲ. ಪ್ರಭು ಮನ್ಮಥರ ಬಾಲಗಳಿಗೆ ತನ್ನ ತನವನ್ನು ಒಡ್ಡಿ ಇಂತಹ ನಿರ್ಧಾರಕ್ಕೆ ಮುಂದಾದೆಯಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿದರೆ ಆಕೆ ಕರುಣಿಯಲ್ಲಿ ಒಪ್ಪಿಕೊಂಡಿದ್ದೇನೆ. ಸಾಮಾನ್ಯ ಅವಳು ಆದಿಮಾಯೆ ಇದು ಸರಿಯೇ ಇದು ಸರಿಯೇ ಆಡಿದಂತಹ ಮಾತುಗಳನ್ನು ಕೇಳಿಸಿಕೊಂಡು ಆ ಹುಡುಗಿಯನ್ನು ಹಂಬಲಿಸಿದವನಿ ಆರಂಭದ ಸಂಧಾನ ಮುರಿದು ಸಂಗಮವೇ ತೀರ್ಮಾನವಾಗಿ ಕೋಣದಲ್ಲಿ ಕೈದದ್ದು ಪಣ. ಆ ಪಣವನ್ನು ಈಡೇರಿಸುವಂತ ಉದ್ದೇಶದಿಂದ ಅವಳಾಗಿಯೇ ಪ್ರಶ್ನೆ ಮಾಡಿದ್ದಾಳಂತೆ. ಶುಂಭನಾಗಲಿ ಶುಂಭನಾಗಲಿ ಹತ್ತತ್ರ ಶಂಭುವೆ ಬಂದರೂ ಕೂಡ ಯುದ್ಧದ ಮೂಲಕವಾಗಿ ಗೆದ್ದುಕೊಂಡು ಮದುವೆಯಾಗಬೇಕು. ಗೆದ್ದವನ ಕೊರಳಿಗೆ ಸುಮಮಾಲೆಯನ್ನು ಹಾಕ್ತೇನೆ ಇನ್ನು ಹಾಗೆ ಆಲೋಚನೆ ಮಾಡು. ಅಪರೆಯಾದಂತಹ ಹೆಣ್ಣಪ್ಪಳು ಏಕಾಂಗಿನಿಯಾಗಿ ಹೊರಪ್ರದೇಶದಲ್ಲಿ ಇರುವಂತಹ ವೇಳೆಯಲ್ಲಿ ಒಬ್ಬ ಶುಂಭನನ್ನು ಕಾಣುವಂತ ಉದ್ದೇಶದಿಂದ ಆ ಶಂಭುವಿನ ಬರೋಡವನ್ನು ನಿರೀಕ್ಷೆ ಮಾಡ್ತಾನೆ. ಹಾಗಿದ್ರೆ ಏನರ್ಥ ಪ್ರಭು, ಸಂಧಾನ ಮುರಿಯಿತಲ್ಲ, ಸಂಗ್ರಾಮವು ತೀರ್ಮಾನವಾಗಿ ಹೋಯಿತು. ದುರಧೀರನಂತ ದುಂಗಾಕ್ಷನ್ನು ಕಳುಹಿದೆ. ಕೇವಲ ಹುಂಕಾರ ಮಾತ್ರದಿಂದ ಆ ದುಂಗಾಕ್ಷ ಸುಟ್ಟು ಭಸ್ಮವಾಗಿ ಹೋಗಿದ್ದಾನೆ. ಆ ಬಳಿಕ ಹೋದಂತ ಕಂಡಮಂಡರು ಮಹಾಕಾಳಿಯ ರೂಪವನ್ನು ತಾಳಿ ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಸರಿಯಾದ ಕಾರಣವನ್ನು ನಾವು ಹುಡುಕಬೇಕಾಗ್ತದೆ. ಸರಿಯಾದ ದೊರೆ ಗಾಳಿಯನ್ನು ಉದ್ದಿದ್ರೆ ಏನಾದ್ರೂ ಪ್ರಯೋಜನ ಉಂಟು? ಖಂಡಿತ ಇಲ್ಲ. ಯಾವುದೇ ಕಾರ್ಯವನ್ನು ಮಾಡುವುದಾಗಿ ನಾವು ಮೊದಲಾಗಿ ಕಣ್ಣನ್ನು ಇರಿಸುವೆ, ಆಮೇಲೆ ಪಾದವನ್ನು ಇರಿಸುವೆ. ಎಲ್ಲಿಯಾದ್ರೂ ಆಚೆ ಈಚೆ ಆಯ್ತು ಅಂತಾದ್ರೆ ಮತ್ತೆ ನೆಲದ ಮೇಲೆ ನಾವು ಇರುವುದಿಲ್ಲ.
ಧರೆಯಲ್ಲಿ ಬೀಳುವಂತಹ ಪರಿಸ್ಥಿತಿ ಒಳಗೆ ಬರ್ತದೆ. ಹಾಗಾಗಿ ಅಂತಹ ಸ್ಥಿತಿಗೆ ಒಳಗಾಗಬೇಡ. ಕರುಣಿ ಎಲ್ಲವಳ ಆದಿಮಾಯಿ ಆದಿಯಲ್ಲಿ ಹುಟ್ಟಿಕೊಂಡಿದ್ದಾಳೆ. ದೇವತೆಗಳನ್ನು ಬರೆಯುವಂತ ಉದ್ದೇಶದಿಂದ ಸಾಕ್ಷಾತ್ ಆದಿಮಾಯಾದೇವಿ ಕೌಶಿಕ ಎನ್ನುವಂತಹ ವಿಧಾನವನ್ನು ಹೊತ್ತುಕೊಂಡು ಆ ಕದಂಬ ವನವನ್ನು ಸೇರಿದ್ದಾಳೆ. ಹಾಗಾಗಿ ಸಾಮಾನ್ಯ ಕರುಣಿಯಂತ ನಿರ್ಧಾರಕ್ಕೆ ಬರಬೇಡ. ಕೈಗೊಂಡ ಕಾರ್ಯದ ಬಗ್ಗೆ ಯೋಚನೆ ಮಾಡಬೇಕು ಪ್ರಭು. ಈ ತೀರ್ಮಾನ ಬಗ್ಗೆ ನೀನೇನು ತೀರ್ಮಾನ ಮಾಡಬೇಕಂತೆ? ಮನದ ಮೂರ್ಖತೆಯ ಬಿಡು, ಮನದ ಮೂರ್ಖತೆಯ ಜಗದೊಳದಿ ಚರಣಗೆ ಭಕ್ತಿಯಿಂದಲೇ ಮೊಳಮಡುವುದು ಪಡೆದವಳ ಕಾರುಣ್ಯದಲ್ಲಿ ಕಾರುಣ್ಯದಲ್ಲಿ ಭಾತಿಯಲಿ ಜಲದ ಪೀಠನ ಬುರುದಲ್ಲಿ ವರದ ಜಲದಲ್ಲಿ ಪಡೆದು ಸುಖವನ್ನು ಬಾಳುವುದು ಪಡೆದು ಸುಖವನ್ನು ಬಾಳುವುದೆಂದಲಿ ನುಡಿಯೇ ನೀತಿಯ ಬಿಡು ಮನದ ಮೂರ್ಖತೆಯ ವಿಶೇಷವಾದಂತಹ ವರವನ್ನು ಪಡೆದವ, ಶ್ರೀಮಂತವಾದಂತಹ ವ್ಯಕ್ತಿತ್ವವನ್ನು ಹೊಂದಿದಂತಹ ನೀನು ಈ ಕಾಲದಲ್ಲಿ ಯಾಕೆ ಬದಲಾವಣೆಯನ್ನು ಕಂಡೆ? ಪ್ರಭು, ಲೋಕದ ಕ್ರಮ ಹೇಗೆ? ಸಿಗುವುದು ಸಿಕ್ಕಿದ ಮೇಲೆ ಮತ್ತೆ ಏನು ಬೇಕಾದ್ರೂ ಆದೀತು ಎನ್ನುವಂತ ಒಂದು ನಿರ್ಧಾರ ಉಂಟು. ಅಲ್ವಲ್ಲ, ಜನಪದವನ್ನು ಬೆಳೆಸಿದವ, ಜೋಡಿತಾಪುರವನ್ನು ಉದ್ಧಾರ ಮಾಡಿದವ. ಹಾಗಾಗಿ ನೀನು ಮಾಡಬೇಕಾದೇನು ಎನ್ನುವುದರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊ. ಈ ಸಂದರ್ಭದಲ್ಲಿ ಆ ಕರುಣಿಯ ಕೈ ಹಿಡಿತೇನೆ ಎನ್ನುವಂತ ನಿರ್ಧಾರವನ್ನು ಮಾಡಿದವ ನೀನು. ಅಲ್ಲದೆ ಸ್ವಲ್ಪ ಬದಲಾವಣೆ ಮಾಡು. ಅವಳ ಕೈ ಹಿಡಿಯುವುದಲ್ಲ, ಅವಳ ಬೆಳಗಿನ ಬಣ್ಣದ ನುಡಿಯನ್ನು ಅರಿಯದ ಹೊರಟು ಬಣ್ಣಲ್ಲ ಶುಂಭದಾನವ. ಒಂದು ಆಕೆಯ ಜೊತೆಯಲ್ಲಿ ಮದುವೆ ಇಲ್ಲ, ಆಕೆಯಿಂದ ನನಗೆ ಮರಣ ಎಂದಾದರೆ ಅದಕ್ಕೂ ಬದ್ಧನಾಗಿ ಹೊರಟು ನಿಂತಿದ್ದೇನೆ. ನಿನ್ನಲ್ಲಿ ಸಾಮರ್ಥ್ಯ ಉಂಟು, ರಥವಟರಿಬ್ಬ ಇಲ್ಲ.
ಎಂದೆನುದಾಯ ಹೇಗಾದರೂ ಇವಳೊಂದು ಮಗ या देवी सर्वभूतेषु मातृरूपेण संस्थिता नमस्तस्यै 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 नमो नमः जय 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 ಬೆಳಕಿನ ಮೂಲವನ್ನು ಆಧರಿಸಿ ಇಂಪಾದ ಸಂಗೀತ ಸುಧೆಯನ್ನು ಆಲಿಸುತ್ತಾ ವಿಶಾಲವಾಗಿರುವಂತಹ ಕದಂಬ ಗಾತಾರವನ್ನು ಪ್ರವೇಶ ಮಾಡಿದೆ. ದೂರದಲ್ಲಿ ಗಮನಿಸುತ್ತಿರುವುದಾದ್ರೆ ಏನು ಆಶ್ಚರ್ಯ, ಏನು ವಿಸ್ಮಯ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು, ಮತ್ತೊಮ್ಮೆ ಕಣ್ಣಿನಿಂದಾದ್ರೆ ಅವಳನ್ನೇ ನೋಡುತ್ತಲೇ ಇರಬೇಕು ಇರುವಂತ ಒಂದು ಭಾವ ತನ್ನ ಅಂತರಾಳದಲ್ಲಿ ಉದ್ಭವಿಸಿಕೊಡುತ್ತಾ ಇದೆ. ಕಾಣುವುದಕ್ಕೆ ಬರೇ ಒಬ್ಬಳು ಮೂರ್ತಿಯಾಗಿ ಗೋಚರಿಸ್ತಾ ಇಲ್ಲ. ಖಂಡಿತವಾಗಿ ಇವಳು ಮೂರ್ತಿ ಅಲ್ಲ, ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆಯುವ ಜನ್ಮಾಂತರದ ಪಾಪವನ್ನು ತಳೆಯುವ ಪರಮ ಪಾವನವಂತ ಮೂರ್ತಿಯಾಗಿ ಈ ಹೊತ್ತಲ್ಲಿ ನಮ್ಮವರ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಹಾಗೆ ಇವಳು ಯಾರು ಎನ್ನುವುದನ್ನು ಈ ಕಾಲದಲ್ಲಿ ನಾವು ಅರ್ಥ ಮಾಡಿಕೊಂಡೆವು. ಸರ್ವ ಯಂತ್ರಾತ್ಮಿಕೆ, ಸರ್ವ ಮಂತ್ರಾತ್ಮಿಕೆ, ಸರ್ವ ಯೋಗಾತ್ಮಿಕೆ, ಸರ್ವ ಭಾವಾತ್ಮಿಕೆ, ಹೇ ಜಗನ್ಮಾತೃಕೆ ಎನ್ನುವ ಹಾಗೆ ಅವಳ ಅಡಿದಾವರಿಗಳಿಗೆ ನಾವೆಲ್ಲ ಬೆಳಗಿದ ಹಾಗಾಯಿತು. ಏನು ಮಾಡೋಣ, ಯೋಗ್ಯತೆಯಲ್ಲಿ ಅಪಾರವಾದಂತಹ ಶಕ್ತಿಯನ್ನು ಹೊಂದಿದ್ದಾನೆ. ಆದರೂ ಕೂಡ ಇವಳ ಯೋಗ್ಯತೆಯನ್ನು ಅರಿಯದೆ ಸರಿಯಾದ ಶುಂಭ ಬಯಸಿದನೆ. ಒಂದು ವೇಳೆ ಬಯಸಿದರೆ ಸಿಗುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಇಲ್ಲ. ಕೇಡು ಇವಳಿಂದಲಾಗಿಯೇ ಬದ್ಧ ಎನ್ನುವುದನ್ನು ನಾವೆಲ್ಲರೂ ಈ ಕಾಲಕ್ಕೆ ಅರ್ಥ ಮಾಡಿಕೊಂಡಾಯಿತು. ಆದರೂ ಬಯಸಿದ್ದಾನೆ. ಇದು ಅಂತ್ಯಕಾಲ. ತಾನು ಎನ್ನುವಂತಹ ಭಾವ ಆ ಶುಂಭರನ್ನು ಆವರಿಸಿಕೊಳ್ಳುವಂತಹ ಉದ್ದೇಶದಿಂದ ನಾನು ಎನ್ನುವಂತಹ ಭಾವದೊಂದಿಗೆ ಹೋರಾಟವನ್ನು ಮಾಡುವಂತ ಉದ್ದೇಶದಿಂದ ನಾನು ಎನ್ನುವಂತ ನೆಲೆಯಲ್ಲಿ ಈ ಕ್ಷಣದಲ್ಲಿ ಕಾಣಿಸಿಕೊಂಡಿದ್ದಾನೆ. ಆದ್ರೆ ನಮ್ಮವರನ್ನು ನೋಡಿದ್ದೀರಾ? ನಮ್ಮಲ್ಲಿಯೂ ಇತ್ತು ತಾನು ನಾನು 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 ಇರುವಂತಹ ಭಾವ ಹೋಯಿತು. ಎಲ್ಲವೂ ನೀನೇ ಇರುವುದಾಗಿ ಎಲ್ಲವೂ ಹೇಳ್ತಾ ಇದ್ದಾನೆ. ಹಾಗಾಗಿ ದೇವಿ ದಾಸರಾಗಿ ನಾವೆಲ್ಲರೂ ಕೂಡ ಈ ಕ್ಷಣದಲ್ಲಿ ಪೂಜಿಸಿದಂತಹ ಸಂದರ್ಭಗಳು ನೆನಪಿಗೆ ಬರ್ತಾರೆ. ಏನು ಮಾಡೋಣ, ದೊರೆಯಾದಂತಹ ಶುಂಭರಿಗೆ ಭಾಷೆಯನ್ನು ಕೊಟ್ಟು ಬಂದೆ. ಆಡಿದ ಮಾತನಾಡಿಸಿಕೊಳ್ಳಬೇಕು, ಕೊಟ್ಟ ಭಾಷೆಯನ್ನು ಈಡೇರಿಸಿಕೊಳ್ಳಬೇಕು. ನೋಡೋಣ, ಮಾತನಾಡಿಸಬೇಕು. ಪ್ರತಿ ಫಲ ಮತ್ತೆ ಪ್ರತಿಫಲ ನೀವು ಎಲ್ಲ ನಿರೀಕ್ಷಣೆ ಇದ್ದೇನೆ. ಕೊಡುವುದು ಅವರ ಇಚ್ಛೆಗೆ ಬಿಟ್ಟದ್ದು. ನೋಡೋಣ. ನೀನೇ ನೆಲೆಗೆ ಜಗದ ಮಾಯೆ ಚರಣ ಕೈಗಳಿಗೆ ಪ್ರಣಾಮವನ್ನು ಸಲ್ಲಿಸಿದೆ. ಹೆಸರು ರಕ್ತವಿಜಾಸರನ್ನು ಹಾಗೆ
ಅಮ್ಮ ಶುಂಭನ ಆರತಿಯಂತೆ ಕದಂಬವರವನ ಪ್ರವೇಶ ಮಾಡಿದೆ. ಉದ್ದೇಶ ಒಂದೇ, ನಿನ್ನನ್ನು ಕರೆತರಬೇಕು. ನಿನಗೆ ಬೇಕಾಗಿ ಶುಂಭ ಕಾಯ್ತಾನೆ. ಅದೋ ಚಿನ್ನದ ರಥ ನಿನ್ನ ಬರುವಿಕೆಯನ್ನೇ ನಿರೀಕ್ಷೆ ಮಾಡ್ತಾ ಉಂಟು. ಕ್ಷಣ ಮತ್ತು ಇವೆ ವಿಳಂಬಿಸಬೇಡ. ಹೂವಿನಿಂದ ಹೊರಟ ಪರಿಮಳವನ್ನು ಮುಷ್ಟಿಯಿಂದ ಅದು ಬಿಟ್ಟುಕೊಡುವುದಕ್ಕೆ ಸಾಧ್ಯವೇ? ಬೆರಳ ಸಂಧಿಯಲ್ಲಿ ಜಾರಿ ಹೋಗ್ತದೆ. ಬೀಸುವ ತಂಗಾಳಿಗೆ ಬಂಧನವುಂಟೆ. ಕ್ಷಣ ಮಾತ್ರಕ್ಕೆ ಎದೇನಾದರೂ ಒಡ್ಡಬಹುದು. ಉಂಟಾದ ಬಾಯಾರಿಕೆಯನ್ನು ಪರಿಹರಿಸಿಕೊಡುವುದಕ್ಕೆ ಬೇಕಾಗಿ ಹುಣ್ಣಿಮೆಯ ಬೆಳದಿಂಗಳು ಸಾಕಾದೈತೆ. ಕ್ಷಣಿಕ ಸುಖಕ್ಕೆ ಮಾತ್ರ ಆದಿತು ತಾಯಿ. ಆದ ಒಂದುಂಟು, ಇದೆಲ್ಲ ಯಾಕೆ ನಮಗೆ ಬೇಕು? ಕಾರಣವಿದೆ. ಏನು ಕಾರಣ? ಭವದ ಭಾವುಕರ ಬಂಧನವನ್ನು ಕಳೆಯುವ ಭಾವಕಿಗೆ ಶುಂಭನ ಮಾಂಗಲ್ಯದ ಬಂಧನವೇ. ಕಾಲ ಕಾಮ ಕರ್ಮ ಈ ಭಾವತ್ರಯಗಳಿಂದ ಬಂಧಿತನಾಗಿರುವ ಶುಂಭನೊಬ್ಬ ಮೂರ್ಖ. ಹಣೆಯಲ್ಲಿ ರಕ್ತ ಸುರಿಯಕ್ಕೆ ಆರಂಭವಾಗಿದೆ. ಸುರಿಯುವ ರಕ್ತವನ್ನು ಗಟ್ಟಿಯಾಗಿರಿದೆ. ವಾಣಿರಮಣ ನಾಲುಗ್ರಹ ಒಂದು ಬಿಂದು ರಕ್ತ ಧರಣಿ ಸೋಕಿದಂತಾದರೆ ನನ್ನಂತಿರುವಂತಹ ಬೀಜಾದಿಗಳು ಹುಟ್ಟಿಕೊಳ್ಳಕ್ಕೆ ಸಾಧ್ಯವಿದೆ. ಇದುವೇ ಬೀಜದ ಸಮಯ. ಇದು ಚೆಲ್ಲಿದೆ. ರಾಮನಿಗೆ
ಭಕ್ತಿದ ಸೇವೆ ಅಂಜತ್ತ ಮೊದಲ ತುಳ್ಳಲ್ ತೆಪ್ಪಿಗೆ ಯಕ್ಷಗಾನ ಸೇವೆ ಬಂಡ ಬಾರಿ ಪ್ರೀತಿ ಕಟೀಲದಪ್ಪೆ ಯಕ್ಷಗಾನ ಪ್ರಿಯ ಹೊಸ ಇಲ್ಲಿ ಗಟ್ಟಾಯರ ಇಲ್ಲೋ ಕೆಲದ ಶುಭ ಸಂದರ್ಭ ದೇವಿ ಮಹಾತ್ಮ ಅನ್ನದಾನದ ಮಂತಾರೆ ಶಕ್ತಿ ಸ್ವರೂಪಿಣಿ ವಿದ್ಯಾಶಕ್ತಿ ಸ್ವರೂಪಿಣಿ ಕ್ರಿಯಾಶಕ್ತಿ ಸ್ವರೂಪಿಣಿ ಮಾತೃ ಶಕ್ತಿ ಸ್ವರೂಪಿಣಿ ಲಕ್ಷ್ಮೀ ಶಕ್ತಿ ಸ್ವರೂಪಿಣಿ ಜ್ಞಾನ ಶಕ್ತಿ ಸ್ವರೂಪಿಣಿ ಅಪ್ಪನ ಸೇವೆನ ಭಕ್ತಿಗೆ ಮಾಡ್ತಾರೆ ಪೂರ್ವರು ಮಾಡ್ತಾರೆ ಗೌರಿಗ ಮಾಡ್ತಾರೆ ಭಕ್ತಿಗೆ ಮಂತ್ರಿಕೆ ಸೇವೆ ತಪ್ಪಿಗೆ ಸಂತೋಷ ಅಂಡಿ ಸಂತೋಷ ಅಂಡಿ ನನ್ನ ದಂಬಲ ಉಳ್ಳಾಲ್ ತೆಪ್ಪನ ಸೇವೆನ ಭಕ್ತಿಗೆ ಮಂತಂದು ಬಲ್ಲೆ ನಿಖಿಲೆ ಉಳ್ಳಾಲ್ ತೆಪ್ಪೆಲ ಪರಿಪೂರ್ಣ ಅನುಗ್ರಹ ದೊರೆಯಾಡು